ಸ್ನೇಹಿತರೆ, ನಮ್ಮ ಯುವ ಸಮಾಜ ರಾಜಕೀಯ, ಜಾತಿ, ಧರ್ಮ, ದ್ವೇಷ ಮತ್ತು ನಕಲಿ ದೇಶ ಪ್ರೇಮದ ಪ್ರಚೋದನೆಗಳಿಗೆ ಬಲಿಯಾಗಲು ಹಲವಾರು ಕಾರಣಗಳಲ್ಲಿ ಒಂದು ಏನೆಂದರೆ ಸರ್ಕಾರದ ಆಡಳಿತಾತ್ಮಕ ಸರ್ವೋಚ್ಚ ಹುದ್ದೆಗಳ ಕನಸು ಕಾಣದೇ ಇರೋದು ಸಹ ಪ್ರಮುಖ ಕಾರಣವಾಗಿದೆ. ಯುವಕರು ಇದರಿಂದಾಗಿ ವಿಮರ್ಶಾತ್ಮಕ, ಚರ್ಚಾತ್ಮಕ ಶಿಕ್ಷಣ ಪಡೆಯದೆ ಹಿಂದುಳಿಯುತ್ತಿದ್ದಾರೆ. ಕೆಲ ಯುವಕರು ಸಿ ಗ್ರೇಡ್, ಡಿ ಗ್ರೇಡ್ ಹುದ್ದೆಗಳಿಗೆ ತೃಪ್ತಿಪಟ್ಟುಕೊಳ್ಳುತ್ತಿದ್ದಾರೆ. ಹೇಗಿದ್ದರೂ ಇವರು ಈ ಹುದ್ದೆಗಳನ್ನು ಪಡೆಯಲು ಪ್ರಯತ್ನ ಪಟ್ಟೇ ಪಡುತ್ತಾರೆ. ಇದರ ಬದಲು ಎ ಗ್ರೇಡ್, ಬಿ ಗ್ರೇಡ್ ಹುದ್ದೆಗಳಿಗೆ ಪ್ರಯತ್ನ ಪಡಬಹುದು. ಅದೂ ಪಡೆಯದೇ ಹೋದಾಗ ಜೀವನ ನಡೆಸೋಕೆ ಖಾಸಗಿ ಕಂಪನಿಗಳಲ್ಲಿ ಸೇವೆ ಸಲ್ಲಿಸೋದು ಇದ್ದೇ ಇರುತ್ತದೆ. ಈಗಿನ ಯುವಕರಿಗೆ ಏನಕ್ಕೆ ಇದನ್ನು ಹೇಳುತ್ತಿದ್ದೇನೆಂದರೆ, ಓದುವ ವಯಸ್ಸಿನಲ್ಲಿ ಓದು ಬಿಡಬೇಕು. ಅಬ್ಬಬ್ಬಾ ಅಂದರೆ ನಿಮ್ಮ ವಯಸ್ಸು 25 ಆಗೋದ್ರೊಳಗೆ ನೀವು ಇಂತಹ ಹುದ್ದೆಗೆ ಪ್ರಯತ್ನ ಪಟ್ಟಾಗ ಎಲ್ಲ ವಿಭಾಗದ, ಎಲ್ಲ ತರಹದ ಶಿಕ್ಷಣ ಜ್ಞಾನ ಪಡೆದಂತಾಗುತ್ತದೆ. ಇದರಿಂದ ಯುವಕರು ರಾಜಕೀಯ, ಜಾತಿ, ಧರ್ಮ ಕಾರಣಗಳಿಗೆ ಬಲಿಯಾಗಲು ಕಡಿಮೆ ಆಗುತ್ತದೆ. ಏಕೆಂದರೆ ಶಿಕ್ಷಣ ಯಾವುದು ಸರಿ, ಯಾವುದು ತಪ್ಪು ಎಂದು ಯೋಚಿಸುವ ಪರಿಜ್ಞಾನವನ್ನು ತಂದುಕೊಟ್ಟಿರುತ್ತದೆ. ಉದಾಹರಣೆಗೆ, ಕೋಮು ಪ್ರಚೋದನೆಗೆ, ರಾಜಕೀಯ, ಜಾತಿ, ಧರ್ಮ ದ್ವೇಷಕ್ಕೆ ಬಲಿಯಾಗುವವರೆಲ್ಲ ಸಾಮಾನ್ಯ ಶಿಕ್ಷಣ ಪಡೆದಿರುವವರೇ ಮತ್ತು ಏನೂ ಶಿಕ್ಷಣ ಪಡೆಯದೆ ಇತರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರುವವರೇ. ಹಾಗಾಗಿ ಈ ದೇಶದ ಪ್ರಮುಖ ಹುದ್ದೆಗಳಲ್ಲಿ ಅತಿ ಹೆಚ್ಚಿನ ಪಾಲು ಒಂದು ವರ್ಗದವರೇ ಸಿಗುತ್ತಾರೆ. ಅಲ್ಲೊಂದು ಇಲ್ಲೊಂದು ಉಳಿದ ವರ್ಗದವರಲ್ಲಿ ಯಾರಾದರೂ ಒಂದು ವರ್ಗದವರು ಪಡೆದಿರುತ್ತಾರೆ. ಉದಾಹರಣೆಗೆ ನಿಮಗೆ ಕೆಲವು ಪ್ರಮುಖ ಹುದ್ದೆಗಳ ಪಟ್ಟಿ ಕೊಡುತ್ತೇನೆ. ಈ ಹುದ್ದೆಗಳಿಗೆ ಮೀಸಲಾತಿ ಅಡ್ಡ ಬರೋದಿಲ್ಲ. ಮೀಸಲಾತಿಯ ಕುಂಟು ನೆಪ ಹೇಳೋಕ್ಕೂ ಆಗೋದಿಲ್ಲ. ಇಲ್ಲಿ ಗಣನೆಗೆ ಬರೋದು ನಿಮ್ಮ ಜ್ಞಾನ, ಅರ್ಹತೆ ಒಂದೇ. ಆಗ ಯಾರೂ ನಿಮ್ಮನ್ನು ತಡೆಯಲಾಗದು. ಈ ಹುದ್ದೆಗಳು ಸಿಗುತ್ತೋ ಇಲ್ವೋ ಅದು ಎರಡನೇ ಮಾತು. ಆದರೆ ಪ್ರಯತ್ನಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಯುವಕರಲ್ಲಿ ಕಡಿಮೆಯಾಗುತ್ತಿದೆ. ನಿಜ ಹೇಳಬೇಕಂದ್ರೆ ಹೆಚ್ಚಾಗಬೇಕಾಗಿತ್ತು. ಈ ಹುದ್ದೆಗಳು ದೇಶದ ವ್ಯವಸ್ಥೆ ಮೇಲೆ ನಿಮ್ಮ ಪರಿಣಾಮ ಬೀರುವಂತೆ ಮಾಡುತ್ತವೆ. ಈ ದೇಶದ ಆಗು ಹೋಗುಗಳಲ್ಲಿ ನಿಮ್ಮ ನಿರ್ಧಾರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇಂತಹ ಹುದ್ದೆಗಳು ಈ ದೇಶದಲ್ಲಿ ಹೆಚ್ಚು ಹೆಚ್ಚು ಯುವಕರ ಕನಸಾಗಬೇಕು, ಗುರಿಯಾಗಬೇಕು. ನಿಜವಾದ ದೇಶ ಸೇವೆ ಈ ಪ್ರಮುಖ ಹುದ್ದೆಗಳಲ್ಲಿವೆ. ಆ ಹುದ್ದೆಗಳ ಪಟ್ಟಿ ಇಂತಿವೆ ನೋಡಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ನ ನ್ಯಾಯಮೂರ್ತಿಗಳು, ಜಿಲ್ಲಾ ನ್ಯಾಯಾಧೀಶ, ಸೆಷನ್ ಜಡ್ಜ್, ಅಡಿಷನಲ್ ಜಿಲ್ಲಾ ನ್ಯಾಯಾಧೀಶರು, ಸಿವಿಲ್ ಜಡ್ಜ್, ಸೀನಿಯರ್ ಡಿವಿಷನ್ಸ್, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಸಿವಿಲ್ ಜಡ್ಜ್, ಜೂನಿಯರ್ ಡಿವಿಷನ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್, CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, NCB ನ್ಯಾರೋಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, IB ಇಂಟೆಲಿಜೆನ್ಸ್ ಬ್ಯೂರೋ, RA ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, DRI ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, SFIO ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್, NTRO ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಜೇಷನ್ಸ್, ಜೊತೆಗೆ IFS MEA ಹುದ್ದೆಗಳು, ಥರ್ಡ್ ಸೆಕ್ರೆಟರಿ, ಸೆಕೆಂಡ್ ಸೆಕ್ರೆಟರಿ, ಫಸ್ಟ್ ಸೆಕ್ರೆಟರಿ, ಕೌನ್ಸಿಲರ್, ಮಿನಿಸ್ಟರ್ ರಾಯಭಾರಿ ಕಚೇರಿಯಲ್ಲಿ ಉಪಮುಖ್ಯಸ್ಥ, ಡೆಪ್ಯೂಟಿ ಹೈ ಕಮಿಷನರ್, ಡೆಪ್ಯೂಟಿ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್, ಅಂಬಾಸಿಡರ್, ಹೈ ಕಮಿಷನರ್, ಪರ್ಮನೆಂಟ್ ರೆಪ್ರೆಸೆಂಟೇಟಿವ್, ಅಂಡರ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಡೈರೆಕ್ಟರ್, ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ,
ಸೆಕ್ರೆಟರಿ, ವಿದೇಶಾಂಗ ಕಾರ್ಯದರ್ಶಿ ಇಂತಹ ಹುದ್ದೆಗಳು ಕೇವಲ ಒಂದು ವರ್ಗದವರೇ ಅನುಭವಿಸುತ್ತಿದ್ದಾರೆ. ಇದು ಸಹ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ತೊಡಕಾಗಿದೆ ಎಂದು ಹೇಳಬಹುದು. ಏಕೆಂದರೆ ಭ್ರಷ್ಟಾಚಾರ ಮಾಡುವವರೇ ಈ ಹುದ್ದೆಗಳಲ್ಲಿದ್ದಾರೆ. ಇವು ಸಂವಿಧಾತ್ಮಕ ಸ್ವತಂತ್ರ ಹುದ್ದೆಗಳಾಗಿದ್ದರೂ ಸ್ವಾರ್ಥದಿಂದ ಹಣಕ್ಕಾಗಿ ರಾಜಕೀಯ ನಾಯಕರ ಕೈಗೊಂಬೆಗಳಾಗಿದ್ದಾರೆ. ಇಂತಹ ಹುದ್ದೆಗಳಲ್ಲಿ ಪ್ರಾಮಾಣಿಕರು ಹೆಚ್ಚಾಗಬೇಕಿದೆ. ಕೇವಲ ರಾಜಕೀಯ ಅಧಿಕಾರ ಮಾತ್ರವೇ ಈ ದೇಶದ ಬದಲಾವಣೆಯಲ್ಲಿ ಪಾತ್ರ ವಹಿಸುವುದಿಲ್ಲ. ಯುವ ಸಮಾಜ ಶೈಕ್ಷಣಿಕವಾಗಿ ಬದಲಾಗಬೇಕಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಯುವ ಸಮಾಜ ರಾಜಕೀಯ, ಜಾತಿ, ಧರ್ಮ, ದ್ವೇಷ ಮತ್ತು ನಕಲಿ